ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನದ ಮೇಲ್ವಿಚಾರಕರಾಗಿ ಈಗ ಉತ್ತರ ಪ್ರದೇಶ ಮೂಲದ ಪೊಲೀಸ್ ಅಧಿಕಾರಿಯನ್ನು ನೇಮಕ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಎಂಸಿ ಮತ್ತು ಬಿಜೆಪಿ ನಾಯಕರ ನಡುವೆ ಬಹುದೊಡ್ಡ ವಾಗ್ಯುದ್ಧ ನಡೀತಾ ಇದೆ. ಪಶ್ಚಿಮ ಬಂಗಾಳ ಮತದಾನ ಮೇಲ್ವಿಚಾರಣೆಗೆ ಅಜಯ್ ಪಾಲ್ ಶರ್ಮಾ ಅವರನ್ನು ನೇಮಕ ಮಾಡಲಾಗಿದೆ. ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಕರೆಸಿಕೊಳ್ಳುವಂಥ ಅಜಯ್ ಪಾಲ್ ಶರ್ಮಾ ಈಗಾಗಲೇ ಬಂಗಾಳದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಫಾಲ್ಟಾದಲ್ಲಿ ಪೊಲೀಸ್ ವೀಕ್ಷಕ ಅಜಯ್ ಪಾಲ್ ಶರ್ಮಾ ಬಂದಿದ್ದರು. ಈ ವೇಳೆ ತೃಣಮೂಲ ಕಾಂಗ್ರೆಸ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಅಧಿಕಾರಿ ಉತ್ತರ ಪ್ರದೇಶದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಲೇ ಜನಪ್ರಿಯರಾಗಿದ್ದಾರೆ. ಆದರೆ ಬಿಜೆಪಿ ಏಜೆಂಟರನ್ನು ಇಲ್ಲಿ ನೇಮಕ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ವಿರೋಧ ಪಕ್ಷಗಳಾಗಿರುವಂಥ ಟಿಎಂಸಿ ಸೇರಿದಂತೆ ಇನ್ನಿತರು ಆಡಳಿತಾರೂಢ ಕೇಂದ್ರ ಬಿಜೆಪಿ ವಿರುದ್ಧ ಮಾಡ್ತಾ ಇದೆ. ಇನ್ನು ನಿನ್ನೆ ಮೋದಿ ರ್ಯಾಲಿಗೂ ಮುನ್ನ ಟಿಎಂಸಿ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ. ಹಿಂಸಾಚಾರದಲ್ಲಿ ಓರ್ವ ಭದ್ರತಾ ಸಿಬ್ಬಂದಿಗೆ ಗುಂಡು ತಾಕಿದೆ. ಮತ್ತೊಂದೆಡೆ ಟಿಎಂಸಿ ಕಾರ್ಯಕರ್ತನ ಮನೆಯಲ್ಲಿ 100 ಜೀವಂತ ನಾಡ ಬಾಂಬ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೊದಲ ಹಂತದ ಮತದಾನ ದಿನ ಮಾರಾಮಾರಿ ನಡೆದಿತ್ತು. ಆದರೆ 2ನೇ ಹಂತದ ಮತದಾನದ ದಿನವೇ ಹಲವೆಡೆ ಗಲಾಟೆ ಆಗಿದೆ. ಹೀಗಾಗಿ ನಾಳೆ ಯಾವುದೇ ಗಲಾಟೆ ಆಗದಂತೆ NIA ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ನಾಳೆ ಪಶ್ಚಿಮ ಬಂಗಾಳದಲ್ಲಿ 142 ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ. ನಾಳೆ ಸಂಜೆ 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗ್ತಾ ಇದ್ದಂತೆ ದೇಶದ ಗಮನ ಎಕ್ಸಿಟ್ ಪೋಲ್ಗಳತ್ತ ಹರಿತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಜೊತೆಗೆ ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪುದುಚೇರಿಯ ಫಲಿತಾಂಶದ ಮುನ್ಸೂಚನೆ ಹೊರಬೀಳುತ್ತೆ.